ಇನ್ನು ಈ ವಿಡಿಯೋ ಹಂಚಿಕೆ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ವಿಡಿಯೋ ರಿಲೀಸ್ ಹಿಂದೆ ಜೆಡಿಎಸ್ ಶಾಸಕನ ಕೈವಾಡ ಇದೆಯಾ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಜೆಡಿಎಸ್ ಶಾಸಕನ ಕೈವಾಡ ಇದೆ ಅನ್ನುವಂತ ಆರೋಪ ಅರಕಲಗೂಡು ಶಾಸಕ ಎ ಮಂಜು ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆ ಆರೋಪ ಹೊತ್ತಿರುವಂತಹ ನವೀನ್ ಗೌಡ ಈ ಆರೋಪ ಮಾಡ್ತಾ ಇರೋದು. ಎ ಮಂಜುಗೆ ಏಪ್ರಿಲ್ 21ಕ್ಕೆ ನಾನು ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತ ಈ ನವೀನ್ ಗೌಡ ಹೇಳ್ತಾ ಇರೋದು. ಮಾರುತಿ ಕಲ್ಯಾಣ ಮಂಟಪದ ಬಳಿ ಎ ಮಂಜುಗೆ ನಾನು ಏಪ್ರಿಲ್ 21ಕ್ಕೆ ಈ ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತ ನವೀನ್ ಗೌಡ ಈಗ ಕೊಟ್ಟಿರೋ ಹೇಳಿಕೆ. ಕುಮಾರಸ್ವಾಮಿ ಹೇಳಿದ ಮಹಾನಾಯಕ ಇವರೇ ಇರಬಹುದು ಅಂತ. ವಿಡಿಯೋ ಲೀಕ್ ಮಾಡಿದ್ದು ಎ ಮಂಜು ಯಾಕಾಗಿರಬಾರ್ದು? ಫೇಸ್ಬುಕ್ನಲ್ಲಿ ನವೀನ್ ಗೌಡ ಈ ರೀತಿಯಾಗಿ ಪೋಸ್ಟ್ ಹಾಕೊಂಡಿರೋದು. ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಆ ಪೋಸ್ಟ್ ಈಗ ಗಮನಿಸ್ತಾ ಇದ್ದೀರಾ. ನವೀನ್ ಗೌಡ ಫೇಸ್ಬುಕ್ನಲ್ಲಿ ಹಾಕಿರುವಂತಹ ಪೋಸ್ಟ್ ಅದು. ಏಪ್ರಿಲ್ 20ರಂದು ನನಗೆ ರಸ್ತೆಯಲ್ಲಿ ಸಿಕ್ಕಿದಂತಹ ಪೆನ್ ಡ್ರೈವ್ ಅನ್ನ ಅರಕಲಗೂಡಿನ ಶಾಸಕರಾದ ಎ ಮಂಜು ಅವರಿಗೆ ಏಪ್ರಿಲ್ 21ರಂದು ಅರಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ನೀಡಿದ್ದೇನೆ. ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಇರುವ ಮಹಾನಾಯಕ ಅರಕಲಗೂಡು ಶಾಸಕರೇ ಆಗಿರಬಹುದು ಅಂತ ನವೀನ್ ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕೊಂಡಿರೋದು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು ಪೆನ್ ಡ್ರೈವ್ ಪುರಾಣದ ಪ್ರಕರಣಕ್ಕೆ. ಈಗ ಸ್ವತಃ ಜೆಡಿಎಸ್ನ ಶಾಸಕ, ಅರಕಲಗೂಡಿನ ಶಾಸಕ ಎ ಮಂಜೂರ ಮೇಲೇನೆ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಮಾಡ್ತಾ ಇರೋದು ಇದೇ ಪೆನ್ ಡ್ರೈವ್ ಹಂಚಿರಬಹುದಾದ ಆರೋಪ ಎದುರಿಸ್ತಾ ಇರೋ ನವೀನ್ ಗೌಡ. ಎಲ್ಲೋ ಒಂದು ಕಡೆ ಬಿಜೆಪಿ ಕಡೆ ತಿರುಗುತ್ತಾ ಅನ್ನುವಷ್ಟರಲ್ಲಿ ಜೆಡಿಎಸ್ ಕಡೆಗೆ ತಿರುಗ್ತಾ ಇದೆಯಾ ಪ್ರಕರಣ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ದಿನಕ್ಕೊಂದು ಟ್ವಿಸ್ಟ್ ಗಳು ಬರ್ತಾ ಇದೆ. ಅದರಲ್ಲೂ ಕೂಡ ಈ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವಂತಹ SIT ಅಧಿಕಾರಿಗಳು ಕೂಡ ಈಗಾಗಲೇ ಚೇತನ್ ಹಾಗೆ ಮತ್ತೋರ್ವ ಆರೋಪಿ ಲಿಖಿತ್ ಅನ್ನೋರ್ನ ಕೂಡ ಈಗಾಗಲೇ ಬಂಧನ ಮಾಡಿ ಸ್ಥಳ ಮಹಾಜರು ಮಾಡಿದ್ದಾರೆ. ಆದರೆ ಆರೋಪಿ ಸ್ಥಾನದಲ್ಲಿರುವಂತಹ ಅಥವಾ ಅಬ್ಸ್ಕ್ಯಾಂಡಿಂಗ್ ನಲ್ಲಿರುವಂತಹ ನವೀನ್ ಗೌಡ, ಕಾರ್ತಿಕ್ ಪುಟ್ಟರಾಜು ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಕೂಡ ಅಬ್ಸ್ಕ್ಯಾಂಡಿಂಗ್ ನಲ್ಲಿ ಇದ್ದಾರೆ. ಅಬ್ಸ್ಕ್ಯಾಂಡಿಂಗ್ ನಲ್ಲಿ ಇದ್ದುಕೊಂಡು ನವೀನ್ ಗೌಡ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅದರಲ್ಲೂ ಕೂಡ ಆ ಪೋಸ್ಟ್ ನಲ್ಲಿ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾರೆ. ಅದು ಕೂಡ ಖುದ್ದು JDS ಶಾಸಕರ ವಿರುದ್ಧ ಒಂದು ಆರೋಪವನ್ನ, ಅರಕಲಗೂಡ ಶಾಸಕರಾಗಿರುವಂತಹ ಎ ಮಂಜು ಅವರ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ದಾರೆ. ಅದು ಕೂಡ ಈ ಒಂದು ವಿಡಿಯೋ ವೈರಲ್ಗೆ ಅಥವಾ ವಿಡಿಯೋ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾರೆ, ಏಪ್ರಿಲ್ 21ನೇ ತಾರೀಕು ರಾತ್ರಿ ರಿಸೆಪ್ಷನ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅರಕಲಗೂಡು ರಸ್ತೆ ಅಂದ್ರೆ ಹಾಸನ ಅರಕಲಗೂಡು ರಸ್ತೆಯಲ್ಲಿರುವಂತಹ ಮಾರುತಿ ಕಲ್ಯಾಣ ಮಂಟಪದಲ್ಲಿ ನಾನು ಎ ಮಂಜು ಅವರನ್ನ ಭೇಟಿಯಾಗಿ ಅವರಿಗೆ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದೀನಿ. ಜೊತೆಗೆ ಆ ಪೆನ್ ಡ್ರೈವ್ ಕೊಟ್ಟ 2-3 ದಿನಗಳ ಒಳಗೆ ಈ ಒಂದು ವಿಡಿಯೋಗಳು ವೈರಲ್ ಆಗಿದೆ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಹೇಳಿದಂತೆ ಮಹಾನಾಯಕ ಎ ಮಂಜು ಅವರು ಯಾಕಿರಬಾರ್ದು ಅಂತ ನವೀನ್ ಗೌಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ನವೀನ್ ಗೌಡ 2 ಪೆನ್ ಡ್ರೈವ್ ಗಳನ್ನ ಕೊಟ್ಟಿರ್ತಾನೆ. ಒಂದು ಪೆನ್ ಡ್ರೈವ್ ಅನ್ನ ಎ ಮಂಜು ಅವರಿಗೆ ಕೊಟ್ಟಿದ್ರೆ, ಮತ್ತೊಂದು ಪೆನ್ ಡ್ರೈವ್ ಅನ್ನ ಸ್ಥಳೀಯ ನಾಯಕನೊಬ್ಬನಿಗೆ ಆ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಸ್ಥಳೀಯ JDS ನಾಯಕನಿಗೆ ಆ ಪೆನ್ ಡ್ರೈವ್ ಅನ್ನ ಅವರು ಕೊಟ್ಟಿರ್ತಾರೆ, ಅಥವಾ ಸ್ಥಳೀಯ JDS ಕಾರ್ಯಕರ್ತನಿಗೆ ಆ ಪೆನ್ ಡ್ರೈವ್ ಅನ್ನ ಕೊಟ್ಟಿರ್ತಾರೆ. ಈ 2 ಪೆನ್ ಡ್ರೈವ್ ಗಳನ್ನ ನವೀನ್ ಗೌಡ ಇಟ್ಕೊಂಡಿರ್ತಾರೆ. ಆ ನವೀನ್ ಗೌಡ ನೇರವಾಗಿ ಮಾರುತಿ ಕಲ್ಯಾಣ ಮಂಟಪದ ಬಳಿ ಎ ಮಂಜು ಅವರಿಗೆ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ರೆ, ಅವತ್ತಿನ ದಿನ ಬೆಳಗ್ಗೆ ಅಂದ್ರೆ ಸಂಜೆ 7 ಗಂಟೆ ಸುಮಾರಿಗೆ ಮಾರುತಿ ಕಲ್ಯಾಣ ಮಂಟಪದಲ್ಲಿ ನೇರವಾಗಿ ಎ ಮಂಜು ಅವರಿಗೆ ಕೊಟ್ರೆ, ಬೆಳಗ್ಗೆ 7 ಗಂಟೆ ಸುಮಾರಿಗೆ ಓರ್ವ JDS ಕಾರ್ಯಕರ್ತನಿಗೂ ಕೂಡ ಕೊಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಒಂದು ಕಂಪ್ಲೀಟ್ ಫೇಸ್ಬುಕ್ ಪೋಸ್ಟ್ ಅನ್ನ ನವೀನ್ ಗೌಡ ಸಿಕ್ಕ ಬಳಿಕ ಆತನ ಹೇಳಿಕೆಯ ಆಧಾರದ ಮೇಲೆ ಇದಕ್ಕೆ ಸಾಕ್ಷಿಗಳನ್ನ ಹುಡುಕುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಬೇಕಾಗುತ್ತೆ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.